ಈಗ ನಾವು ಕಣ್ಣಿರೋರೇನೆ ಒಂದು ಜೀವನ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತೀವಿ. ಕಣ್ಣಿಲ್ದಲೇನೆ ಇವರು ಎಷ್ಟು ಚೆನ್ನಾಗಿ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ಇವ್ರು ಹೆಂಗೋ ಇವ್ರ ಪಾಡಿಗೆ ಇವರು ಜೀವನ ಮಾಡ್ಕೊಂಡು ಹೋಗ್ತಿದ್ರು ಕೂಡ ಅಷ್ಟೇನೆ ಜೀವನದಲ್ಲಿ ಎಷ್ಟೊಂದು ಎಡರು ತೊಡರುಗಳು. ಬರೀ ಶಾಪ ದೋಷ ಅಷ್ಟೇ ಅಲ್ಲ, ಕೆಲವರು ಕೆಟ್ಟ ದೃಷ್ಟಿ ಬಿಡೋ ಅಂತರೂ ಕೂಡ ವ್ಯಕ್ತಿಗಳನ್ನ ನಾವು ನೋಡ್ಬೋದು. ಈಗ ನಮ್ಮಂತವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಮಾಡ್ತಾರೆ ಅಂದ್ರೆ ಅದೊಂಥರ ಲೆಕ್ಕ. ಇವ್ರು ಏನು ಇಲ್ಲ, ನಿಮ್ ಪಾಡಿಗೆ ನೀವು ಜೀವನ ಮಾಡ್ಕೊಂಡು ಹೋದ್ರು ಕೂಡ ಸಮಸ್ಯೆ ಕೊಡೋರು ಇದಾರೆ ಅಂತ ಅಂದ್ರೆ ತುಂಬಾನೇ ಕಷ್ಟ ಅಲ್ವಾ? ಮನುಷ್ಯರ ಮೇಲೆ ಅಸೂಯೆ ಅನ್ನೋದು ಇದ್ದೇ ಇರುತ್ತೆ. ಅದರಲ್ಲೂ ದೆವ್ವ ಅನ್ನೋದೇನಿದೆ ಅದು ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಂತ ಹೇಳಿದ್ರೆ ದೆವ್ವ ಅನ್ನೋದು ಇದ್ದೇ ಇದೆ. ದೇವ್ರು ಅಂತ ಇದ್ಮೇಲೆ ದೆವ್ವ ಅನ್ನೋದು ಪಾಸಿಟಿವ್ ಅಂತ ಇದ್ರೆ ನೆಗೆಟಿವ್ ಅಂತ ಇದ್ದೇ ಇರುತ್ತೆ ಅಲ್ವಾ? ಅದೇ ಪ್ರಕಾರ ನಾನು ಒಂದ್ ಮನೆಗೆ ಬಾಡಿಗೆ ಹೋಗಿದ್ದೆ. ಅಲ್ಲಿ ಯಾವ ಪ್ಲೇಸ್ ಅಂತ ಬೇಡ, ಯಾಕಂದ್ರೆ ಲೈವ್ ಮಾಡ್ತಾ ಇರೋದ್ರಿಂದ ಆ ಒಂದು ಪ್ಲೇಸ್ ಅಲ್ಲಿ ಬಾಡಿಗೆ ಹೋಗಿದ್ದೆ. ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಮನೆ ದೇವ್ರು ಬಂದು ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ. ಆ ಮನೆಯಲ್ಲಿ ಹೋಗ್ತಾ ಇದ್ದಂಗೆ ಮನೆ ಸಾಮಾನು ಒಳಗೆ ಇಡಬೇಕು ಅದ್ರ ಫಸ್ಟೇನೆ ಫೋಟೋ ಹೊಡೆದೋಗ್ಬಿಡ್ತು. ಕೇಳ್ಕೊಂಡು ಹೋಗಿರ್ಲಿಲ್ಲ. ಆಕ್ಚುಲಿ ನಂಗೆ ಅರ್ಜೆಂಟ್ ಆಗಿ ಮನೆ ಬೇಕಾಗಿತ್ತು, ಹೋಗಿದ್ವಿ. ಅಲ್ಲಿ ಹೋದ ನಂತರ ಫಸ್ಟ್ ಅಲ್ಲಿ ನನ್ಗೆ ಫೋಟೋ ಹೊಡೆದೋಗ್ಬಿಡ್ತು. ನಾವೇನೋ ಕೈ ತಪ್ಪಿ ಬಿದ್ದೋಗಿರ್ಬೋದು ಅನ್ನೋ ತರ ಸೂಚನೆ ಕೊಟ್ಟಿತ್ತು. ಬಟ್ ನಾವು ಅದು ನಮಗೆ ಬ್ಲೈಂಡ್ ಆಗಬೇರೆ ಅಲ್ವಾ, ಏನೋ ಕೈ ತಪ್ಪಿ ಬಿದ್ದೋಗಿರ್ಬೋದು ಅಂತ ನಾನು ಸುಮ್ಮನಾಗಿದ್ದೆ. ಮನೇಲಿ ಹೋದ್ವಿ, ಆ ತರ ಏನೋ ತೊಂದರೆ ಕೊಟ್ಟಿರ್ಲಿಲ್ಲ. ನಮ್ಮ ಮನೇಲಿ ಹೋದಾಗ ಏನೋ ಸಣ್ಣ ಪುಟ್ಟ ಜಗಳ ಆದಾಗ ಸುಸೈಡ್ ಅಟೆಂಪ್ಟ್ ಮಾಡೋದು, ಚಿಕ್ಕ ಚಿಕ್ಕ ವಿಷಯಕ್ಕೆ 2-3 ಸರಿ ಅದೇ ತರ ಆಗ್ಬಿಡ್ತು. ಆಮೇಲೆ ಅದರಲ್ಲೂ ನಾನು ಏನೋ ಕೋಪ ಜಾಸ್ತಿ ನನಗೆ ಅನ್ಕೊಂಡು ನಾನು ಅದನ್ನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಒಂದ್ಸರಿ ಹಿಂಗೆ ಏನೋ ಒಂದು ವಿಷಯಕ್ಕೆ ಜಗಳ ಆಗ್ಬಿಡ್ತು. ಮನೆಯವರು ರೂಮಲ್ಲಿ ಮಾಡ್ಕೊಂಡು ನಾನು ಹಾಲಲ್ಲಿ ಮನ್ಕೊಂಡ್ಬಿಟ್ಟಿದ್ದೆ. ಮನ್ಕೊಂಡ್ಬಿಟ್ಟಾಗ ಗೆಜ್ಜೆ ಕಟ್ಕೊಂಡು ಓಡಾಡ್ದಂಗಾಯ್ತು ಫಸ್ಟ್. ಅನಂತರ ಅದೇ ಅನ್ಕೊಂಡು ನಾನು ಫಸ್ಟ್ ಸುಮ್ಮನಾದೆ. ಅನಂತರ ಇಲಿ ಓಡಾಡ್ದಂಗಾಯ್ತು. ಈ ಮನೇಲಿ ಇಲ್ಲೇ ಇಲ್ವಲ್ಲ, ಇಲಿ ಹೆಂಗ್ ಓಡಾಡ್ತು ಅಂತ ಅನ್ಕೊಂಡು ಆದ್ರೂ ಸುಮ್ಮನಾದೆ. ಕೋಪ ಬೇರೆ ಇತ್ತಲ್ಲ, ಆ ಧೈರ್ಯದಲ್ಲಿ ಮನ್ಕೊಂಡ್ಬಿಟ್ಟಿದ್ದೆ. ನಂತರ ಪಕ್ಕದಲ್ಲಿ ಯಾರೋ ಕೂತ್ಕೊಂಡು ಹಾಕ್ ಅಂತ ಕೂದಂಗ ಆಗ್ಬಿಡ್ತು ಜೋರಾಗಿ. ಅವಾಗ ನಂಗೆ ಭಯ ಆಗ್ಬಿಡ್ತು. ಯಾಕಂದ್ರೆ ಒಂದ್ಸರಿ ನಾನು ಭಯ ಪಡಲ್ಲ, ಆಕ್ಚುಲಿ ಭಯ ಆಗ್ಬಿಡ್ತು. ನಾನು ಸಡನ್ಲಿ ನಮ್ಮ ಮನೆಯವ್ರ ಹತ್ರ ಹೋಗಿ ಏನೋ ರಾಜ ಆಗ್ಬಿಟ್ವಿ. ಆ ದೆವ್ವದಿಂದ ಒಂದ್ಸರಿ ರಾಜ ಆಗ್ಬಿಟ್ವಿ. ಆ ನಂತರ ಹಿಂಗ್ ಆಯ್ತು ಅಂತ ಹೇಳಿದೆ. ಆಮೇಲೆ ಆಯ್ತು ಅಂತ ಹೇಳಿದ್ಮೇಲೆ ಅದು ಅನುಭವ ಚೆನ್ನಾಗಿ ಅಂದ್ರೆ ನೀವು ಅದನ್ನ ಗುರ್ತಿಟ್ಕೊಂಡಿದೀರಾ? ಇಲ್ಲ ಇದು ಬೇರೆ ಹುಳ ಸೌಂಡ್ ಮಾಡಿದ್ಯೋ ಅಥವಾ ಇಲ್ಲ, ಅದು ಅಬ್ಸರ್ವ್ ಮಾಡಿದ್ದೆ. ಆನಂತರ ಹಿಂಗ 3 ಎಕ್ಸ್ಪೀರಿಯನ್ಸ್ ಆದ ನಂತರ ನಾನು ಕರೆಕ್ಟ್ ಆಗಿ ನಂಬಿಟ್ಟೆ ಇದರಲ್ಲಿ ಏನೋ ಒಂದು ದೋಷ ಇದೆ ಅಂತ, ಸಮಸ್ಯೆ ಇದೆ ಅಂತ. ಆನಂತರ ನಿಮ್ಮಲ್ಲಿ ಬಂದು ಕೇಳಿದಾಗ ನೀವು ಹೇಳಿದ್ರಲ್ಲ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು, ಮನೆಯಲ್ಲಿ 3 ಜನ ಆಲ್ರೆಡಿ ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಆ ನಂತರ ಪ್ರಶ್ನೆ ಕೇಳಿದಾಗ ಗೊತ್ತಾಯ್ತು. ಆ ನಂತರ ಅದಕ್ಕೆ ತಾಯ್ತ ಮತ್ತೆ ಕಾಯಿ ಮಾಡ್ಕೊಟ್ಟಿದ್ರಿ. ಅದರಿಂದ ನಮ್ಗೆ ಆ ಮನೇಲಿ ಸೌಂಡ್ ಬರ್ತಿರ್ಲಿಲ್ಲ. ನಂತರ 3 ತಿಂಗಳ ನಂತರ ಆ ಮನೇನ ಬಿಡ್ಬೇಕಂತ ಹೇಳಿದ್ರಿ. ಅಷ್ಟರಲ್ಲಿ ಏನಾಯ್ತು, ನಮ್ಮ ಮಾವರು ಎಕ್ಸ್ಪೈರ್ ಆದ್ರು. ಅದು ಸೂತಕ ಬಂತಲ್ಲ. ಆ ನಂತರ ರಾತ್ರಿ ಅಳ್ತಾ ಇರ್ಬೇಕಾದ್ರೆ ನಾನು ತುಂಬಾ ಅಳ್ತಾ ಇದ್ವಿ. ಅವತ್ತು ನಮ್ಮ ಮಾವ ಎಕ್ಸ್ಪೈರ್ ಆಗಿದ್ದು ನಂಗೆ ಒಂಥರ ಶಾಕಿಂಗ್ ನ್ಯೂಸ್ ಆಗಿತ್ತು. ಆ ನಂತರ ಅವತ್ತು ಸೂತಕ ಬೇರೆ ಬಂತಲ್ಲ ನಮ್ಗೆ. ಅದು ಅವತ್ತೇನಾಗಿತ್ತು, ರಾತ್ರಿ ಇಡೀ ನಂಗದು ಎಕ್ಸ್ಪೀರಿಯನ್ಸ್. ನಾನು ಅಳೋದು ಒಂದು ಬಿಟ್ರೆ ನಾನೇನು ಮಾಡ್ತಾ ಇರ್ಲಿಲ್ಲ. ನಮ್ಮ ಮನೆಯವರಿಗೆ ಯಾರೋ ಚಾಕು ಮಸ್ತಂಗೆ ಮನೆ ಒಳಗಡೆ ನಮ್ಮನ್ನ ಸಾಯಿಸೋಕೆ ಬರೋ ತರ ಚಾಕು ಮಸ್ತ ತರ ಸೌಂಡ್ ಬರ್ತಾ ಇತ್ತು. ಚಾಕು ಮಸಿತಾರಲ್ಲ ಇವಾಗ, ಆತರ ಸೌಂಡ್ ಬರ್ತಾ ಇತ್ತು. ಆತರ ಸೌಂಡ್ ಬರ್ತಾ ಇತ್ತಂತೆ. ಬಟ್ ಅವ್ರು ನಾನು ಅಳ್ತಾ ಇದ್ದೆ ಬೇರೆ, ಆ ಭಯದಲ್ಲಿ ಹೇಳಿರ್ಲಿಲ್ಲ ಅವರು. ಆ ನಂತರ ನಾವೆಲ್ಲ ಕಾರ್ಯಗಳೆಲ್ಲ ಮುಗಿಸ್ ಬಂದ ನಂತರ ಅವ್ರು ಹೇಳಿದ್ರು, ಇವಾಗ ಆ ಮನೆ ಚೇಂಜ್ ಮಾಡಿದ್ವಿ, ಇವಾಗ ಚೆನ್ನಾಗಿದ್ವಿ. ಅಂದ್ರೆ ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ನೀವು ಮನೆಗೆ ಈಗ ಹೋಗೋಕ್ಕಿಂತ ಮುಂಚೆ, ಶಾಸ್ತ್ರ ಬಿಡಿ ಅದೊಂದು ಸೆಕೆಂಡ್, ಹೋಗಿಂತ ಮುಂಚೆ ಅಕ್ಕಪಕ್ಕದಲ್ಲೆಲ್ಲ ವಿಚಾರಿಸಿ ಹೋದ್ವಾ? ವಿಚಾರಿಸಕ್ಕೇನು ಇಲ್ಲ, ಅದು ಒಂದು ವಟಾರದ ಮನೆ. ಅಂದ್ರೆ ಓನರ್ ಕೂಡ ಹೇಳಿಲ್ಲ? ಓನರ್ಗಳು ಸಾಧಾರಣವಾಗಿ ಹೇಳಲ್ಲ. ವಟಾರದ ಮನೆ ಆಗಿರೋದ್ರಿಂದ ನಾವು ನಮಗೂ ಸೇಫ್ಟಿ ಇರುತ್ತೆ ಅನ್ನೋ ತರ ಹೋಗಿದ್ವಿ. ಹಾಗಾಗಿ ಹೋಗಿದ್ವಿ. ಅಲ್ಲಿ ಎಲ್ಲಾ ಕಡೆನೂ ಚೆನ್ನಾಗಿತ್ತು. ಬಟ್ ಅದು ಈ ತರ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಗಿತ್ತು. ಅಲ್ಲ, ಅದು ಏನೇ ಆಗಿದ್ರು ಈಗ ಇನ್ನೊಬ್ರು ಜೀವದ ಜೊತೆ ಆಟ ಆಡಬಾರ್ದು, ಯಾರೇ ಆಗಿದ್ರು ಕೂಡ ಅಷ್ಟೇ. ಅದಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕು ಅದು ಪರಿಹಾರ ಮಾಡ್ಕೊಂಡೆ ಕೊಡ್ಬೋದಾಗಿತ್ತು. ಅಲ್ಲಿ ಮಾಡಿದಾದ್ಮೇಲೆ ಕೊಡ್ಬೋದು. ಮತ್ತೆ ಇಲ್ಲೇ ನಿಯರ್ 2 ಕಿಲೋಮೀಟರ್ ಆಚೆ ಈಗ ಮೊನ್ನೆ ಹಂಗೆ ಯಾರೋ ಸ್ವಂತ ಮನೆ ಮಾಡ್ಬೇಕು ಅಂತೇಳಿ ಓಡಾಡ್ತಾ ಇದಾರೆ. ಅಲ್ಲಿ ಏನಾಗಿದೆ, ಬೇರೆಯವರೆಲ್ಲರೂ ತಗೋಬಹುದು ಹಾಗೆ ಹೀಗೆ ಅಂತೇಳಿ ಹೇಳ್ತಾರೆ. ಒಂದ್ ಅಜ್ಜಿ ಮಾತ್ರ ರಿಯಲ್ ಆಗಿ ಹೇಳ್ತು, ಅಲ್ಲಿ ಯಾರೋ ಒಬ್ರು ಸೂಸೈಡ್ ಮಾಡ್ಕೊಂಡಿದಾರಂತೆ. ಸೊ ಹಂಗಾಗಿ 5 ವರ್ಷದಿಂದ ಆ ಮನೆ ಸೇಲ್ ಆಗಿಲ್ಲಂತೆ. ಸೇಲ್ ಮಾಡ್ಬೇಕು ಅಂತೇಳಿ ಓಡಾಡ್ತಿದಾರಂತೆ.
ಇವರು ತಗೋಬೇಕು ಅಂತೇಳಿ ಆಲ್ರೆಡಿ 10,000 ಅಡ್ವಾನ್ಸ್ ಕೊಟ್ಬಿಟ್ಟಿದಾರಂತೆ. ಒಂದ್ ಅರ್ಜಿ ಹೇಳಿದಕ್ಕೆ ತಾನೇ ಅವರಿಗೆ ಗೊತ್ತಾಗಿದ್ದು. ಈಗ ಧೈರ್ಯ ಇದ್ದಂತ ವ್ಯಕ್ತಿಗಳು ಇದನ್ನೇನು ನಮ್ದೇ ಇರ್ತಕ್ಕಂಥವ್ರು ಹೋಗ್ಬೋದು, ಹೋಗಿ ಆದ್ರೂ ಒಂದ್ ಮೈಂಡ್ ಸೆಟ್ ಮತ್ತೆ ದೈವಿಕ ಶಕ್ತಿ ಎನರ್ಜಿ ಚೆನ್ನಾಗಿರೋರು ಹೋಗ್ಬೋದು, ಜೀವನ ಮಾಡ್ಬೋದು, ಏನೋ ಒಂದ್ ಮಾಡ್ಬೋದು. ಆದ್ರೆ ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಪರ್ಸನ್ಸ್ ಹೋಗಿ ಅಲ್ಲಿ ಜೀವನ ಮಾಡ್ಬೇಕು ಅಂದ್ರೆ ಕಷ್ಟ. ಅದು ಅಲ್ಲದೇನೆ ಆ ನೆಗೆಟಿವ್ ಎನರ್ಜಿ ಇರೋದ್ರಿಂದ ಇನ್ನಷ್ಟು ಕೂಡ ಅಷ್ಟೇನೆ. ಮತ್ತೆ ಆ ಮನೆಯಲ್ಲಿ ಇದ್ದಾಗ ನಾವು ಪ್ರತಿದಿನನೂ ಹನುಮಾನ್ ಚಾಲಿಸ ಮತ್ತೆ ದುರ್ಗಾ ಕವಚ ಹಾಕೊಂಡು ಕೇಳ್ತಾ ಇದ್ವಿ, ಮತ್ತೆ ಸ್ಫಟನೆ ಮಾಡ್ತಾ ಇದ್ವಿ. ಆದ್ರಿಂದ ನಮ್ಗದು ತೊಂದರೆ ಅಷ್ಟೊಂದು ಆಗ್ತಿರ್ಲಿಲ್ಲ. ಅದು ಒಂದು ಎಕ್ಸ್ಪೀರಿಯನ್ಸ್ ಬಿಟ್ರೆ ಮತ್ತೆ ಸೂಸೈಡ್ ಅಟೆಂಪ್ಟ್ ಅದೊಂದು 2-3 ಎಕ್ಸ್ಪೀರಿಯನ್ಸ್ ಬಿಟ್ರೆ ಅಂದ್ರೆ ಅದೇ ಅದು ಅಲ್ಲಿ ಸೂಸೈಡ್ ಆಗಿರುತ್ತಲ್ಲ, ಅದರಿಂದ ನಮ್ಗದು ಅದು ನಮ್ಮ ಮೇಲೆ ಎಕ್ಸ್ಪೆಕ್ಟ್ ಆಗಿರ್ತದೆ. ಆ ಎನರ್ಜಿ ಆತರ ಆಡಿಸ್ತಿರುತ್ತೆ ಜಗಳ. ಅಯ್ಯೋ ಬರೀ ಇಷ್ಟೇ ಅಲ್ಲ, ನಾನು ಇವಾಗ ಏನೋ ಒಂದು ಮದ್ದಿಡಿದು ಮೆಡಿಸಿನ್ ಕೊಡೋದು ಅಥವಾ ಇನ್ನೇನೋ ಒಂದು ಕಾಯ್ತ ರೆಡಿ ಮಾಡ್ಕೊಡೋದು ಏನೋ ಮಾಡಿರ್ತೀನ. ಈಗ ಸರ್ಪದೋಷದ್ದು ಅಷ್ಟೇ, ಕೆಲವರೆಲ್ಲ ಕೇಳ್ತಾರೆ ಶಾಸ್ತ್ರ ಕೇಳಿದಾದ್ಮೇಲೆ ಹಿಂಗ್ ಮಾಡ್ಸಿ ಅಂತ ಹೇಳಿದ್ಮೇಲೆ ಮನ್ಸಿರುತ್ತೆ, ಅಲ್ಲೇ ಫೋನ್ ಇಟ್ಟಿದ ತಕ್ಷಣ ಮನ್ಸೇ ಹೀಳೆ ಬಿದ್ದೋಗೋದು, ಇಲ್ಲ ಅಲ್ಲೇನೋ ಅವರ ಫ್ಯಾಮಿಲಿನಲ್ಲೇ ಜಗಳ ಆಡುವಂಥದ್ದು. ಈಗ ನೋಡಿ ತಾಯ್ತ ಯಾರಿಗೋ ಒಬ್ರಿಗೆ ಆಯ್ತು ಇನ್ನು 3 ದಿವಸದಲ್ಲಿ ನಾನು ಬರೆದು ರೆಡಿ ಮಾಡ್ಕೊಡ್ತೀನಿ ಅಥವಾ ಅಂತರ್ಗಾಯ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿರ್ತೀನಲ್ವಾ, ಆದ್ರೆ ಅವ್ರ ಮನೆಯಲ್ಲಿ ಏನೋ ಒಂದು ಜಗಳನೋ ಅಥವಾ ಇನ್ನೇನೋ ಒಂದು ಭಿನ್ನಾಭಿಪ್ರಾಯ ಬರೋದು, ಇಲ್ಲ ಮನ್ಸು ವೇರಿಯೇಷನ್ ಆಗೋದು, ಈ ತರ ಎಲ್ಲ ಆಗಿ ಕೆಲವು ಸ್ಟಾಪ್ ಆಗುತ್ತೆ. ಅದು ಯಾಕೆ ಆಗುತ್ತೆ ಅಂತ ಅಂದ್ರೆ ಒಂದು ನೆಗೆಟಿವ್ ಎನರ್ಜಿ ಅಲ್ಲಿಂದ ಹೊರಟೋಗುವಂತಹ ಒಂದು ಟೈಮ್ ಬಂದಿರುತ್ತೆ. ನಾವಿಲ್ಲಿ ರೆಡಿ ಮಾಡ್ಕೊಟ್ಟಿರ್ತೀವಲ್ವಾ, ಅದಕ್ಕೆ ಏನೇನ್ ಬೇಕೋ ಎಲ್ಲ ತುಂಬಿ ಅಂತ ಒಂದು ಟೈಮು ಅದಕ್ಕೆ ಸೆನ್ಸ್ ಆಗುತ್ತೆ. ಅದನ್ನ ಹೆಂಗಾದ್ರು ತಪ್ಪಿಸ್ಬೇಕು ಅಂತೇಳಿ ಇವ್ರಿಗೆ ಜಗಳ ತಂದಿಡೋದು, ಇಲ್ಲ ಅಡೆತಡೆ ಮಾಡೋವಂಥದ್ದು, ಈ ತರದೆಲ್ಲ ಸಮಸ್ಯೆ ಮಾಡುತ್ತೆ. ಇದು ನಾನು ಸುಮಾರು ಜನಕ್ಕೆ ಹೇಳ್ತಾನೆ ಇರ್ತೀನಿ. ಅದೇನೇ ಅಡೆತಡೆ ಬರಲಿ, ಅದೇನೇ ಒಂದು ಅಡ್ಡ ಹಾಕಿದ್ರು ಕೂಡ, ಮನ್ಸಲ್ಲಿ ವೇರಿಯೇಷನ್ ಆಗಿದ್ರು ಕೂಡ ಅಷ್ಟೇನೆ, ನೀವೊಂದು ದೃಢ ಸಂಕಲ್ಪ ಇಟ್ಕೊಂಡು ಅದೇನಾಗುತ್ತೆ ಆಗ್ಲಿ ಅಂತೇಳಿ ಬಂದು ರೆಡಿ ಮಾಡಿಸ್ಕೊಡಿ ಅಂತಾನೆ ಹೇಳೋದು ನಾನು. ಈಗ ನೀವು ಬಂದು ಅದು ತಾಯ್ತ ಇವಾಗ್ಲೂ ಕಟ್ಕೊಂಡಿದ್ದೀರಲ್ಲ ಸದ್ಯಕ್ಕೆ, ಮತ್ತೆ ಯಂತ್ರ ಕೊಟ್ಟಿದ್ದೀರಲ್ಲ ಪೂಜೆ ಮಾಡೋದಕ್ಕೆ, ಅದನ್ನು ಕೂಡ ಅಷ್ಟೇನೆ ನೀಟಾಗಿ ಅದನ್ನ ನಾನು ಏನ್ ಹೇಳಿದ್ದೀನಲ್ಲ ಪ್ರೊಸೀಜರು, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರುತ್ತೆ ಪ್ರೊಸೀಜರ್. ಅವರವರ ಒಂದು ದೇಹ ಪ್ರಕೃತಿ ಮೇಲೆ ಡಿಪೆಂಡ್ ಆಗುತ್ತೆ, ಇಲ್ಲಾಂದ್ರೆ ಅವರೊಂದು ಎನರ್ಜಿ ಫೀಲ್ಡ್ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಪ್ರಕಾರವಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ, ಈ ತರದ್ ಏನು ಸಮಸ್ಯೆ ಆಗಲ್ಲ. ನೀವು ಎಂತ ನೆಗೆಟಿವ್ ಪ್ಲೇಸ್ ಅಲ್ಲಿ ಓಡಾಡಿದ್ರು ಕೂಡ ಅಷ್ಟೇ ಅದೇನು ತಾಗಲ್ಲ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ತಾಗ್ಬೇಕು ಅನ್ನೋಂಥ ಸೂಚನೆಗಳೇನಾದ್ರು ಇದ್ರೆ ಆಟೋಮೆಟಿಕ್ ಆಗಿ ಆ ಸೂಚನೆ ಕೊಡುತ್ತೆ. ನಾನೊಂದು ಮಂತ್ರ ಹೇಳ್ಕೊಡ್ತೀನಲ್ಲ, ಅದನ್ನ ಹೇಳ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಒಟ್ನಲ್ಲಿ ಇವಾಗ ನಿಮ್ಗೆ ಆರಾಮ್ ಅಂತ ಅನ್ಸಿದೆ ಅಲ್ವಾ? ಹಾ, ಓಕೆ. ನೋಡಿ, ಇಂಥ ವ್ಯಕ್ತಿಗಳಿಗೇನೆ ಸಮಸ್ಯೆ ಮಾಡ್ತಾರೆ ಅಂತ ಅಂದ್ರೆ ಯಾರಿಗೂ ಬಿಡಲ್ಲ ಅಲ್ವಾ? ಮತ್ತೆ ನಿಮ್ ಮಗಂದೇನೋ ಹೇಳ್ತಿದ್ರಲ್ಲ, ಏನಾಯ್ತು? ಅದು ಮುಂದಿನ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲ? ಓಕೆ, ಥ್ಯಾಂಕ್ ಯು.